ಗುರುವಾರ ಅಂದ ತಕ್ಷಣ ಅಪ್ಪ ರಾಯರ ವಾರ. ಏನಿಲ್ಲ ಅಂದ್ರೂ ಬಡವರಾದ್ರೂ ಸರಿ ಮನೆಯಲ್ಲಿ ಒಂದು ಕ್ಲೀನ್ ಮಾಡಿ ಒಂದ್ ದೇವ್ರಿಗೊಂದು ಹೂವ ಇಟ್ಬಿಟ್ರೆ ಸಾಕು, ದೇವ್ರು ಖಂಡಿತ ಒಲಿತಾನೆ ಅವರಿಗೆ. ಖಂಡಿತ ಆಚಾರ ವಿಚಾರನ ಎಲ್ಲಾರು ಪಾಲಿಸ್ಬೇಕು. ದಯಮಾಡಿ ದೇವಸ್ಥಾನಕ್ಕೆ ಬನ್ನಿ, ಕಾಯಿ ಸಂಕಲ್ಪ ಮಾಡಿ, ನಿಮ್ದು ಏನ್ ಮನೋ ಇಷ್ಟ ಇರುತ್ತೆ ಅದೆಲ್ಲ ಖಂಡಿತ ನಂಬಿಕೆ ಮಾಡಿ ಅಷ್ಟೇ ನಾವ್ ಹೇಳೋದು. ಯಾರೋ ಹೇಳಿದ್ರು ಯಾರೋ ಹೇಳ್ತಾರೆ ಅಂತಲ್ಲ, ನಮ್ಮ ಮನ್ಸಲ್ಲಿ ನಂಬಿಕೆ ಇರ್ಬೇಕು, ರಾಯರ ಮೇಲೆ ಭಕ್ತಿ ಇರ್ಬೇಕು. ಇದು 8ನೇ ವಾರ ನಮ್ದು ಪೂಜಾ ನಡೀತಾ ಇರೋದು. ಎಲ್ಲ ಮನ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿದೆ ನಮ್ಗೆ. ಒಂದು ಕಾರ್ಯ ಆಗ್ಬೇಕಾಗಿತ್ತು, ಅದು ಆಗುತ್ತಾ ನಮ್ ಕೈಲಿ ಮಾಡಕ್ ಆಗುತ್ತಾ ಇಲ್ವಾ ಅಂತ ನಮಗ್ ಧೈರ್ಯನೇ ಇರ್ಲಿಲ್ಲ. ಬಟ್ ರಾಯರ್ ನಮ್ಗೆ ಅದನ್ನ ಆ ಧೈರ್ಯ ತುಂಬಿದ್ದಾರೆ ನಮ್ಗೆ. ಸೊ ಅದ್ರಲ್ಲಿ ನಾವ್ ಮುಂದೆ ಹೆಜ್ಜೆ ಇಟ್ಟಿದೀವಿ. ಆ ಕರ್ಕೊಂಡ್ ಹೋಗೋದು ಭಗವಂತನ ಹೆಜ್ಜೆ. ಸೊ ಎಲ್ಲಾರು ದಯವಿಟ್ಟು ರಾಯರ್ನ ನಂಬಿ, ಯಾವತ್ತೂ ಯಾರು ಕೆಟ್ಟವ್ರಿಲ್ಲ. ಸೊ ದೇವ್ರನ್ನ ನಂಬಿ ಸದಾ ರಾಯರ ಆಶೀರ್ವಾದ ಎಲ್ಲಾರ್ಗು ಇದ್ದೇ. ನೀವ್ ಎಷ್ಟು ನಂಬ್ತೀರಾ ಮೇಡಮ್ ರಾಯರನ್ನ? ನಾನು ತುಂಬಾ ನಂಬ್ತೀನಿ ಮೇಡಮ್. ಯಾಕಂದ್ರೆ ನಾನು ಅಷ್ಟೊಂದು ಪೂಜಾ ಕಾರ್ಯಕ್ರಮ ಸಂಸ್ಕೃತಿ ಅಂತ ಹುಡುಗಿ ಅಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ನನ್ಗೆ ನಂಬಿಕೆ 2ರಷ್ಟು ಜಾಸ್ತಿ ಆಗಿದೆ. ಸೊ ಒಂದು ಧೈರ್ಯ ಬಂದಿದೆ ನಮ್ಗೆ. ಒಂದ್ ಒಳ್ಳೆ ಕಾರ್ಯ ಮಾಡ್ಬೇಕು ಅಂದ್ರೆ ಸದಾ ದೇವ್ರು ನಮ್ ಜೊತೆಗಿರ್ತಾರೆ. ರಾಯರ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ. ಒಳ್ಳೇದನ್ನೇ ಬಯಸ್ಕೊಂಡು ಒಳ್ಳೆ ಕೆಲ್ಸ ಒಳ್ಳೆ ಒಂದು ಉದ್ದೇಶದಿಂದ ಬನ್ನಿ, ಖಂಡಿತ ದೇವ್ರು ನಮ್ಮನ್ನ ಕೈ ಹಿಡಿತಾರೆ. ಇಲ್ಲ ಮನೆ ವಿಚಾರವಾಗಿ, ಮನೆ ಸೈಟು ಕನ್ಸ್ಟ್ರಕ್ಷನ್ ವಿಚಾರವಾಗಿ ನಾವು ಬಂದ್ವಿ. ಆ ಧೈರ್ಯ ಇರ್ಲಿಲ್ಲ ನಮಗೆ. ಬಟ್ ರಾಯರ್ ನಮ್ಗೆ ಧೈರ್ಯ ತುಂಬಿದ್ದಾರೆ. ಖಂಡಿತ ಮುಂದೆ ಹೋಗಿದ್ದೀವಿ. ಅದು ರಾಯರ ಆಶೀರ್ವಾದದಿಂದ ಆದಷ್ಟು ಬೇಗ ನೆರವೇರುತ್ತೆ. ಮೇಡಮ್ ಇಲ್ಲಿ ನೋಡಿದ್ರೆ ಏನೋ ಒಂದೆರಡು ಕಾಯಿಗಳು ಕಾಣಿಸ್ತಿಲ್ಲ, ಸಾವಿರಾರು ಕಾಯಿಗಳು ಕಾಣಿಸ್ತಿದೆ. ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಅಂದ್ರೆ ಇಲ್ಲಿ ಬಂದವ್ರಿಗೆ ಇದೇ ಸಾಕ್ಷಿ, ನಾವೇನೋ ಬಾಯ್ ಬಿಟ್ಟು ಹೇಳೋದೇ ಬೇಡ. ಯಾಕಂದ್ರೆ ಇಲ್ಲಿ ಬಂದವ್ರಿಗೆ ಕಾಯಿಗಳನ್ನ ನೋಡಿ, ಇಲ್ಲಿ ಪೂಜಾ ಕಾರ್ಯಕ್ರಮ ದೀಪ ಹಚ್ಚೋದಿರ್ಬೋದು, ಪ್ರತಿಯೊಬ್ರು ಮುಖದಲ್ಲೂ ಅವನ್ ನಂಬಿಕೆ ಇದೆ, ಅವನ್ ಸಂತೋಷ ಇದೆ. ಇಲ್ಲಿ ಬಂದ್ಮೇಲೆ ನಮ್ಗೆ ಏನೋ ಒಂದ್ ಆಗಿದೆ, ಇಲ್ಲೊಂದ್ ಅದಂತ ಒಂದ್ ಒಳ್ಳೆ ಶಕ್ತಿ ಅನ್ನೋದಿದೆ ಅನ್ನೋದು ನನ್ನ ನಂಬಿಕೆ. ಸೊ ಪ್ರತಿಯೊಬ್ರು ಅದನ್ನೇ ನಂಬಿ ಇಲ್ಲಿ ಬರ್ತಿದ್ದಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ಲಿ, ಇನ್ನು ದೇವಸ್ಥಾನ ಅತ್ಯುತ್ತಮ ಮಟ್ಟವಾಗಿ ಜೀರ್ಣೋದ್ಧಾರ ಆಗ್ಲಿ ಅಂತ ನಾವು ಸದಾ ಬಯಸ್ತೀವಿ. ಎಷ್ಟೋ ಜನ ಲೈಕ್ ಪೂಜೆಗೋಸ್ಕರ ಹಸ್ಕೊಂಡ್ ಬಂದಿರ್ತೀವಿ. ಇಲ್ಲಿ ಬಂದು ಒಂದ್ ಪೂಜೆ ಆಗಿದ ತಕ್ಷಣ ಒಂದ್ ಪ್ರಸಾದ ಅನ್ನೋದು ನಡೀತಾ ಇದೆ, ಅದೊಂದು ಸಮಾಧಾನಕರ. ಇನ್ನು ಹೆಚ್ಚಿನ ಮಟ್ಟಿಗೆ ಆ ಗುರುಗಳು ಇವ್ರಿಗೆ ಶಕ್ತಿ ಕೊಡ್ಲಿ. ಇಲ್ಲಿನ ಧರ್ಮಾಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆ ಸದಾ ಕಾಲ ಅನ್ನದಾನ ಮಾಡೋ, ಅನ್ನದಾಸೋಹ ಮಾಡೋ ಅಂತ ಶಕ್ತಿ ರಾಯನ್ ಕರುಣಿಸಿದ್ದಾರೆ. ಅದಿನ್ನೂ ಸಹಸ್ರ ಮಟ್ಟಿಗೆ ಬೆಳ್ಕೊಂಡು ಹೋಗ್ಲಿ ಅಂತ ನಾವು ಆಶಿಸ್ತೀವಿ.